ಪಟಾಕಿ ಮಾತ್ರ ತಿರುಗ್ತಾ ಇದೆ. ಅಂದ್ರೆ ಕರ್ನಾಟಕನು ಪಟಾಕಿ ಹೊಡಿತಿದಾರ. ಹೊಡಿಲಿ ಹೊಡಿಲಿ, ಜೈ ಕರ್ನಾಟಕ ಜೈ ಕರ್ನಾಟಕ. ಪಟಾಕಿನೇ ಕಾಣಿಸ್ತಿಲ್ಲ. ಜೈ ಕರ್ನಾಟಕ ಪಟಾಕಿ ಹೊಡೆದರೆ ಹೋಗ್ಬಿಟ್ರ. ಅಯ್ಯಯ್ಯೋ, ಈ ಅಂಜಲಿ ಎಲ್ಲಿ ಹೋದ್ಲು? ಯಾವಾಗ್ಲೂ ಇಲ್ಲ ಹುಡ್ಕೋದೇ ಆಗೋಯ್ತಲ್ಲ. ಬಾ ಪಟಾಕಿ ಹೊಡಿಯೋಣ. ಬೇಡ ಲಡ್ಡು ಅಣ್ಣ, ನಾ ಬರಲ್ಲ. ಯಾಕಂಜಲಿ, ನನ್ನ ಮೇಲಾದ್ರೂ ಸಿಟ್ಟ? ಇಲ್ಲ ಲಡ್ಡು ಅಣ್ಣ, ನಂಗೆ ಅಪ್ಪ ಅಮ್ಮ ಅಜ್ಜಿ ಎಲ್ಲ ಜ್ಞಾಪಕ ಆಗ್ತಾ ಇದ್ದಾರೆ. ಈ ದೀಪವನ್ನ ಅಷ್ಟು ಗ್ರ್ಯಾಂಡ್ ಮಾಡ್ತಾ ಇದ್ವಿ ಗೊತ್ತಾ? ಜೈ ಕರ್ನಾಟಕ ಇಲ್ಲೇ ಇಲ್ವೇನೋ? ಅವ್ರು ನೋಡಕ್ ಯಾಕೋ ಎಲ್ಲೋ ಹೋಗ್ಬೇಕು. ಮನೇಲಿ ಜೈ ಕರ್ನಾಟಕ ಯಾರು ಹೇಳೋ? ಜಿಲೇಬಿಗೆ ಹೇಳಕ್ಕಾಗುತ್ತೆ, ನಂಗೆ ಹೇಳಕ್ಕಾಗಲ್ವಾ? ಹೇಳೋ ನನ್ಗೆ. ಅದು ಅದು ಅಂಜಲಿ. ಅಂಜಲಿನಾ? ತಲೆ ಕೆಟ್ಟೋಗ್ತಾ ಇದೆ ಅಕ್ಕ. ಈ ಮನೇಲಿ ಅವಾಗ ಒಂದು ಸುಂಡಿಲಿ ಓಡ್ತಿರುತ್ತಲ್ಲ, ಅದನ್ನೇ ನಾನು ಅಂಜಲಿ ಅಂತೀನಿ. ಅದನ್ನ ತಿನ್ನಕ್ಕೆ ಒಂದು ಬೆಕ್ಕು ಮಿಯಾ ಮಿಯಾ ಅಂತ ಹೊಂಚಾಗ್ತಿರುತ್ತೆ, ಸೇಮ್ ಜಿಲೇಬಿ ತರ. ಹಾಗಾದ್ರೆ ಭೂತು ಯಾರು? ಅಂಜಲಿ. ಅಂಜಲಿ ಯಾರು? ಸುಂಡಿಲಿ. ಸುಂಡ್ಲಿ ಯಾರು? ಅಂಕಿತಾ. ಅಂಕಿತಾ ಯಾರು? ಏಯ್, ನನ್ನೇ ಸುಂಡ್ಲಿ ಅಂತೇನೋ ಇಡಿಯಟ್. ಈ ಮೇಲೆ ಎಲ್ರಿಗೂ ಹುಚ್ಚಿಡ್ದಿದೆ ಅಂತ ಕಾಣುತ್ತೆ. ಎಲ್ರು ಒಳ್ಳೆ ತಲೆ ಕೆಟ್ಟ ತರ ಆಡ್ತಾರೆ. ಛೀ. ನನಗೇನೋ ನಿನ್ ಕೆಲಸ ಉಳಿಯೋದು ಕಷ್ಟ ಅನ್ಸುತ್ತೆ. ನೀನೊಬ್ಬ ಮನೆ ಶತ್ರು ವಿಭೀಷಣ ಇದ್ದಂಕ. ಮೋರಲ್ ಸಪೋರ್ಟ್ ಕೊಡೋ ಅಂದ್ರೆ ಕೆಲಸನೇ ಹೊರಟೋಗುತ್ತೆ ಅಂತ ಹೆದರ್ತಿಲ್ಲ. ನಾನು ನಿನ್ಗೆ ಹೆದರಿಸ್ತಿಲ್ಲ, ಇರೋ ಪರಿಸ್ಥಿತಿನೇ ಹೇಳ್ತಾ ಇದ್ದೆ. ಆದ್ರೆ ನೀನ್ ಹೇಳೋದು ಎಲ್ರಿಗೂ ಗೊತ್ತಿರೋ ವಿಷಯ. ಕೆಲಸ ಹೇಗೆ ಉಳಿಸ್ಕೊಳ್ಳೋದು ಅದನ್ನ ಹೇಳೋ. ನಿಮ್ ಬಾಸ್ ಕೇಳೋದಕ್ಕೆ ನಾವ್ ಯಾರಪ್ಪ? ಹೋಗ್ಲಿ, ಏನಾದ್ರೂ ಉಪಾಯ ಹೇಳೋಣ ಅಂತಂದ್ರೆ ನೀನ್ ಕೇಳ್ತೀಯಾ? ಹುಚ್ಚಂತರ ಆಡ್ತೀಯ. ದೊಡ್ಡಪ್ಪನಾಗೆಲ್ಲ ಹುಚ್ಚ ಗಿಚ್ಚ ಅನ್ಬೇಡಿ. ಪಾಪ ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ಗೊತ್ತಾ? ಈಗ ಅವ್ರನ್ನ ಬೈಯೋದು. ಹೌದು, ಹುಚ್ಚ ತಲೆ ಕೆಟ್ಟವನು ಅಂತ ಏನ್ ಬೇಕಾದ್ರೆ ಹೇಳ್ಕೊಳ್ಳಿ. ಹಳ್ಳಕ್ ಬಿದ್ದಿದ್ದೀನಿ, ಆಳ್ಗೊಂದ್ ಕಲ್ಲು ಅಂತ ಹೊಡಿರಿ, ಸಂತೋಷ ಪಡಿ ಎಲ್ರು. ಪಿಸಾಚಿ ಕೆಲಸ ಪೂರಿ ತಿನ್ನಗಲ್ಲ. ಏನು ಬೇಜಾರು ಮಾಡ್ಕೋಬೇಡಿ ದೊಡ್ಡಪ್ಪ. ಅತ್ತೆ, ಒಂದ್ ಲೆಕ್ಕದಲ್ಲಿ ನಾವೆಲ್ಲರೂ ಹುಚ್ಚರೆ. ನಮ್ಮ ಕಾಲ ಮೇಲೆ ಕಲ್ಲನ್ನ ನಾವೇ ಎತ್ತಾಕೊಂಡಿದ್ದೀವಿ. ಇಷ್ಟ ಇಲ್ಲದೆ ಇದ್ರು ಅತ್ತನ ಯಾಕೆ ಬಾಸ್ ಮನೆ ಕರ್ಕೊಂಡು ಹೋಗ್ಬೇಕಿತ್ತು? ಅದಕ್ಕೆ ಹೇಗಾಗಿದ್ದು. ತಲೆಗೊಂದು ಮಾತಾಡಬೇಡಿ ಸಾಕು. ನನ್ನ ತಲೆ ಕೆಟ್ಟೋಗಿದೆ. ಕತ್ತಿ ತೂಗ್ತಾ ಇರೋದು ನನ್ನ ತಲೆ ಮೇಲೆ. ಅಯ್ಯೋ ಪಾಪ, ದೊಡ್ಡಪ್ಪ ಬೇಜಾರಾಗಿದ್ದಾರೆ. ಪ್ಲೀಸ್ ದೊಡ್ಡಪ್ಪಂಗೆ ಎಲ್ಲಿ ಹೋದ್ಲಪ್ಪ? ಲಡ್ಡುಣ್ಣ ನನ್ನ ತೂತು ಅಂತಿದ್ದಾನೆ. ಅವಾಗ ಬರ್ಡ್ ಡಾನ್ಸ್ ನೋಡಿ ಆಡ್ಕೊಂಡೆ. ಇವಾಗ
ಮದ್ವೆ ಪ್ರಸ್ತಾಪ ಬರ್ದೇ ಇದ್ದಿದ್ರೆ ಚೆನ್ನಾಗಿತ್ತು. ಉಣ್ಣೋ ಬುತ್ತಿ ಮೇಲೆ ಉಗುಳ್ಕೊಂಡ ಹಾಗಾಯ್ತು. ದೇವ್ರಿ, ಏನಪ್ಪ ಇದು? ನಮ್ಮ ನರಹರಿ ಯಾವ ತಪ್ಪು ಮಾಡಿಲ್ಲ. ಅವನ ಕೆಲಸನ ಉಳಿಸ್ಕೊಡಪ್ಪ, ಉಳಿಸ್ಕೊಡು. ಪಾಪ ದೊಡ್ಡಪ್ಪನ ಕೆಲಸ ಹೊಟ್ಟೆ ಹೋಗುತ್ತಾ? ಅಂಜಲಿ ಬೇರೆ ಸಿಟ್ ಮಾಡ್ಕೊಂಡು ಹೊಟ್ಟೆ ಹೋದ್ಲಲ್ಲಪ್ಪ. ಅಂಜಲಿ 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 ಐಡಿಯಾ ಕೊಡುವ ಅಂಜಲಿ, ಮ್ಯಾಜಿಕ್ ಮಾಡುವ ಅಂಜಲಿ, ಉಸ್ ಉಸ್ ಲಿಂಬು ಅಂಜಲಿ. ಸುಮ್ಮನಿರು, ನೀನು ಅಷ್ಟು ಹೊಡಿರೋ ನಾನು ನಿನ್ನ ಮಾತಾಡ್ಸಲ್ಲ. ಸಾರಿ 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 ಅಂತ ಸಾರಿ ನಮ್ಮ ಬಾಲ್ ಡ್ಯಾನ್ಸ್ ಆಡ್ಕೊಂತ್ಯಾ? ಸಾರಿ ಕೇಳಿದ್ನಲ್ಲ ನೋಡು, ಬೇಕಾದ್ರೆ ಕಿವಿ ಹಿಡ್ಕೊತೀನಿ, ಮೂಗ್ ಹಿಡ್ಕೊತೀನಿ. ಪ್ರಾಮಿಸ್, ಇನ್ಮೇಲಿಂದ ಯಾವತ್ತೂ ಬಾಲ್ ಡ್ಯಾನ್ಸ್ ಆಡ್ಕೊಳ್ಳಲ್ಲ. ನಾನು ನಿನ್ನ ನಂಬಲ್ಲ. ನೀನು ಅವಾಗ ಅವಾಗ ನಮ್ಮ ಬಾಲ್ ಡ್ಯಾನ್ಸ್ ಆಡ್ಕೊಂತಿರ್ತೀಯ. ನಾನು ನಿಜವಾಗ್ಲೂ ನಿನ್ ಬಾಲ್ ಡ್ಯಾನ್ಸ್ ಆಡ್ಕೊಳ್ಳಲ್ಲ. ನೋಡು, ಬೇಕಾದ್ರೆ ಬಸ್ಗೆ ಹೊಡಿತೀನಿ. ಸಾರಿ ಸಾರಿ ಅಂಜಲಿ. ಒಂದು ಬೇಡ 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 ಬೇಡ, ನೀನು ಬೈಬಾರ್ದು ಅಷ್ಟೇ. ಇಲ್ಲಂತ ಹೇಳಿದ್ನಲ್ಲ. ಮೊದಲು ದೊಡ್ಡಪ್ಪನ ಕೆಲಸ ಉಳಿಸಕ್ಕೆ ಎಂದು ಯೋಚನೆ ಮಾಡು ಪ್ಲೀಸ್. ಪಾಪ ನಾನು ಮ್ಯಾಜಿಕ್ ಮಾಡಿದ್ದಿಲ್ಲ, ದೊಡ್ಡಪ್ಪಂಗೆ ಕಷ್ಟ ಬಂದಿದೆ. ಅಲ್ಲ, ಸುಳ್ಳು ಹೇಳಿದ್ರೆ ಕಷ್ಟ ಬರುತ್ತೆ ಅಂತ ಅಮ್ಮ ಹೇಳ್ತಿದ್ಲು. ನಿಜ ಹೇಳಿದ್ರೆ ಕಷ್ಟ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ದೊಡ್ಡಪ್ಪನ ಕೆಲಸ ಹೊರಟೋಯ್ತಾ? ಇನ್ನೂ ಇಲ್ಲ, ಹೋಗೋದ್ರಲ್ಲಿದೆ. ಪ್ಲೀಸ್ ಎಂದು ಮಾಡು 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 ಪ್ಲೀಸ್ 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 ಎಂದು ಮಾಡು ಪ್ಲೀಸ್ ಪ್ಲೀಸ್ ಅಂಜಲಿ, ಎಂದು ಮಾಡು ಪ್ಲೀಸ್. ಬಾಲ್ ಕೊಡ್ಬಿಡ್ಬಾ? ಸಾಕ್ಷಿಯತೆಗೆ ಬಾಲ್ ಕೊಡ್ಬೇಕಾ? ಯಾಕೆ ನಿಂತದ್ನ ತಲೆ ಮೇಲೆ ಬಾಲ್ ಇಟ್ಕೊಂಡು ಬಾಲ್ ಡ್ಯಾನ್ಸ್ ಮಾಡ್ಬೇಕು ಅಂತನ? ಮತ್ತೆ ನನ್ನ ಆಡ್ಕೊಂತ್ಯಾ? ಸರಿ 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 ಸರಿ. ಅಂಜಲಿ, ಸಾಕ್ಷಿಯತೆಗೆ ಬಾಲ್ ಕೊಡೋಕು ದೊಡ್ಡಪ್ಪನ ಕೆಲಸ ಮುಗಿಸೋಕು ಏನ್ ಸಂಬಂಧ? ಮ್ಯಾಜಿಕ್ ಮಾಡಕ್ ನಂಗೆ ಐಡಿಯಾ ಬೇಡವಾ? ನೀನೆಲ್ಲ ಒಟ್ಟ ಒಟ್ಟ ಅಂತಿದ್ರೆ ನಂಗೆ ಹೆಂಗ್ ಐಡಿಯಾ ಬರುತ್ತೆ? ಓ, ನಾನು ಓಡ್ಸಕ್ಕ ಈ ಪ್ಲಾನು. ಸರಿ, ನಾನು ಓಡೋಗತ್ತೆಗೆ ಬಾಲ್ ಕೊಟ್ಟು ಬರ್ತೀನಿ, ನೀನು ಇಲ್ಲೇ ಯೋಚನೆ ಮಾಡ್ತಿರು. ಸರಿ ಸರಿ ಆಯ್ತು. ಗಣೇಶ ದೊಡ್ಡಪ್ಪನ ಕೆಲಸ ಎಸ್ ಮಾವನನ್ನು ಬರೋ ಮಾಡಪ್ಪ. ಅಸ್ಪುಸ್ ಲಿಂಬು ಜ್ಯೂಸ್. ಐಡಿಯಾ. ಬಕ್ಕೆ ಪ್ಲೀಸ್. ಟಿಂಗ್ 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 ಟಿಂಗ್